ಹೇಳಿದ್ರು ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಅಂತ. ಇವರು ಲೇಟ್ ಆಗಿ ಕುಣಿಯಕ್ ಹೋದ್ರು. ಲೇಟ್ ಆಗಿ ನಡೆಯಕ್ ಹೋದ್ರು. ಅಷ್ಟಲ್ಲಿ ಮಾರ್ಕೆಟ್ ನೆಲನೇ ಇಂದ ನೆಲನೇ ಎಲ್ಲ ಹೋಗ್ಬಿಡ್ತು. ಎಲ್ಲಾನೇ ಹೋಗ್ಬಿಟ್ಟಿತ್ತು ಇವ್ರದ್ದು. ನೋಕಿಯಾ ಫೋನ್ಸ್ ನಾನು 18 ಫೋನ್ ಯೂಸ್ ಮಾಡಿದೀನಿ ನಾನು ಕಾಲೇಜ್ ಟೈಮ್ ಇಂದ ಇಟ್ಕೊಂಡ್ರೆ. 18 ವೇರಿಯಂಟ್ಸ್ ನಾನು ಯೂಸ್ ಮಾಡಿದೀನಿ. 1100 ಹಿಡ್ಕೊಂಡು ನಾನು N72, N70, N73 ಸಿಂಬಿಯನ್ ವರ್ಷನ್ಸ್ ಏನ್ ಬಂತು ಅಲ್ಲಿಂದ ಲೂಮಿಯಾ ಎಡಿಷನ್ಸ್ ಏನ್ ಬಂತು ಅಲ್ಲಿ ತನಕ ಎಲ್ಲಾ ನೋಕಿಯಾ ಫೋನ್ಸ್ ಎಲ್ಲಾನು ಯೂಸ್ ಮಾಡಿದೀನಿ. ನಾನು ಯಾವ್ದಕ್ಕೂ ರೆಗ್ರೆಟ್ ಆಗಿಲ್ಲ. ಇಂಥದ್ದು ನನ್ನ ಹತ್ರನೂ ಒಂದೈತೆ 730. ಇದೆಲ್ಲ ಪೂರ್ತಿ ಒಡೆದೋಗಿದ್ರು ಇನ್ನೂ ವರ್ಕ್ ಆಗ್ತೈತಿ ಇದು. ಸ್ನೇಕ್ ಗೇಮ್ ಅದ್ರ ಜೊತೆಗೆ ಒಂದು. ಹಾ ಆ ಸ್ನೇಕ್. ಹಾವಣ ಹ್ಮ್. ತಿರುಗಿಸಿ ತಿರುಗಿಸಿ ಅದ ಸ್ಕ್ರೀನ್ ತುಂಬಿಸಿ ಬಾಲ ಒಂದ್ ಕಚ್ಚ ತನಕನೂ ಬಿಡ್ತಿರ್ಲಿಲ್ಲ ಅದನ್ನ. ಆ ಮಟ್ಟಕ್ಕೆ ಬಟನ್ ಪ್ರೆಸ್ ಮಾಡಿರ್ತಿದ್ವಿ. ಓಕೆ, ಸೊ ನೋಕಿಯಾ ಅಂತಂದ್ಮೇಲೆ ನೋಕಿಯಾ ಹೆಸರು ಕೇಳಿದ ತಕ್ಷಣನೇ ಎಷ್ಟೊಂದು ಇವಾಗ ಸ್ಪೆಷಲಿ 90s ಕಿಡ್ಸ್ ಯಾರಿದ್ದಾರೆ ತುಂಬಾ ನಾವು ಎಮೋಷನಲಿನೇ ಕನೆಕ್ಟ್ ಆಗೋಗ್ಬಿಡ್ತೀವಿ. ದಟ್ ವಾಸ್ ಫೋನ್ ಅಂತ ಇರ್ಲಿಲ್ಲ ಅದ್ ನಮ್ಗೆ ಏನೋ ಒಂಥರ ಲೈಫ್ ಪಾರ್ಟ್ನರ್ ಇದ್ದಂಗಿತ್ತು ಒಂದ್ ಟೈಮಲ್ಲಿ ನಮ್ಗೆ. ನಂಗೆ ಈಗ್ಲೂ ಜ್ಞಾಪಕ ಇದೆ, ನಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲೆಲ್ಲ ಲವರ್ ಬಾಯ್ ಗಳೆಲ್ಲ ಇದ್ರು. ಅವಾಗಿನ ಟೈಮಲ್ಲೆಲ್ಲ ನೋಕಿಯಾನೇ ಮೋನೋಪೊಲಿ ಅಲ್ವಾ, ಸೊ ನೋಕಿಯಾ ಫೋನೇ ಎಲ್ಲಾ ಡಾಮಿನೇಟಿಂಗ್ ಅದೇ ಇತ್ತು. ಎಲ್ರ ಕೈಲೂ ನೋಕಿಯಾ ಫೋನ್ಗಳೇನೆ. ಸೊ ಅವನು ಇದು ಯೂಸ್ ಮಾಡ್ತಿದ್ದ 3310 ಅಂತ. ಇದು ತಪ್ಪದು ಇಟಿಗೆ ತರ ಬರ್ತಿತ್ತಲ್ಲ ಆ ಹ್ಮ್. ಫೋನು. ಯೂಸ್ ಮಾಡೋನು ಅವನು ಲವರ್ ಬಾಯ್, ಅವ್ನು ಲವ್ ಮಾಡ್ತಿದ್ದ ಒಂದು ಹುಡುಗಿನ. ನೈಟ್ ಎಲ್ಲ ಮಾತಾಡೋನು. ಬಟ್ ಇವ್ರದು ಲವರ್ಸ್ ಗಳದ್ದು ಪ್ರಾಬ್ಲಮ್ ಏನು ಅಂತಂದ್ರೆ ಇವ್ರದು ಕಿತ್ತಾಡೋದೊಂದು ಕಾಮಿಡಿ ಸೀನ್ ಇರೋದು ಇವ್ರದ್ದು ಯಾವಾಗ್ಲೂ ಕಿತ್ತಾಡ್ಕೊಳ್ಳೋದು. ಆ ಟೈಮ್ಗೆ ಟ್ರೆಂಡ್ ಏನಿತ್ತು ಅಂದ್ರೆ ಜಗಳ ಮಾಡಿದ್ರು ಕಿತ್ತಾಡಿದ್ರು ಅಂದ್ರೆ ಫೋನ್ ತೆಗೆದು ಗೋಡೆಗೆ ಎಸೆಯೋದು. ಈ ಟ್ರೆಂಡ್ ಇತ್ತು ಅವಾಗ. ಇತ್ತಿತ್ತು. ತೆಗೆದ್ಬಿಟ್ಟು ಎಸ್ದು ಬಿಡೋನು ಇವನು. ರಪ ಅಂತ ಹೋಗ್ ಗೋಡೆಗೆ ಹೊಡೆಯೋದು. ಗೋಡೆಗೆ ಹೊಡೆದಿದ ತಕ್ಷಣ ಇರೋ ಬರೋ ಪಾರ್ಟ್ಸ್ ಎಲ್ಲ ಹಿಂಗೆ ಸಮವಾಗಿ ಬಿದ್ಬಿಡು ಹಿಂಗೆ. ಯಾವ ಏನಾಯ್ತು 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 ಹೋಗೋದು. ಬಿಡು ಹಂಗೆಲ್ಲ ಮಾಡ್ಬೇಡ ಅಂತ ಒಬ್ಬ ಬಂದ್ಬಿಟ್ಟು ಒಂದೊಂದೇ ಒಂದೊಂದೇ ಸ್ಪೇರ್ಸ್ ಗಳನ್ನ ಎತ್ತಿ ಎಲ್ಲಾ ಪ್ಯಾನಲ್ ಹಾಕಿ ಸ್ವಿಚ್ ಆನ್ ಒತ್ತಿದ್ರೆ ಸಾಕು ಫೋನ್ ಮತ್ತೆ ಆನ್. ಸೊ ಈಗಿನ ಟೈಮಲ್ಲಿ ನೀವು ಆತರ ಕೋಪ ಬಂದು ಎಸೆಯೋದು ಹೋಗ್ಲಿ, ಸುಮ್ನೆ ನೀವ್ ಜೋಬಲ್ಲಿ ಇಟ್ಕೊಂಡು 1 ಫೀಟ್ 2 ಫೀಟ್ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದೋದ್ರೆ 4,000 ನಾಮ ನಿಮ್ಗೆ. ಸ್ಕ್ರೀನ್ ನಿಜ ಅದು. ಹಾಕ್ಸ್ಬೇಕು, ರಿಪೇರಿ ಮಾಡಿಸ್ಬೇಕು. ಆ ತರ ಇತ್ತು ನೋಕಿಯಾ. ಇನಿಷಿಯಲಿ ನೋಕಿಯಾ ಕಂಪನಿ ಫೋನ್ಗಳು ಮ್ಯಾನುಫ್ಯಾಕ್ಚರ್ ಮಾಡಕ್ಕಿಂತ ಮುಂಚೆ ಯಾರಿಗಾದ್ರೂ ಇದು ಎಷ್ಟ್ ಜನಕ್ಕೆ ಇದು ಗೊತ್ತಿದೆಯೋ ಗೊತ್ತಿಲ್ಲ, ನೋಕಿಯಾ ಪೇಪರ್ ಮತ್ತೆ ಬೂಟ್ಸ್ ಗಳನ್ನ ರೆಡಿ ಮಾಡ್ತಿದ್ರು ಫೋನ್ ಕಂಪನಿಯವ್ರು ಲಾಂಚ್ ಮಾಡಕ್ಕಿಂತ ಮುಂಚೆ. ಸೊ ಅವ್ರು ಏನ್ ಮಾಡ್ತಾರೆ 1997 ಅಲ್ಲಿ ಈ ಫೋನ್ಸ್ ಗಳನ್ನ ಲಾಂಚ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವಾಗಿಂದ ಎಂಟ್ರಿ ಹೊಡಿತಾರೆ ಫೋನ್ಗಳಲ್ಲಿ. ಸೊ ಅದಕ್ಕೇನೆ ಸ್ಪೆಷಲಿ 90s ಕಿಡ್ಗಳು ನಾವು ಈ ಎರಾನ ನೋಡಿದ್ವಿ. ಫೋನ್ ಇಲ್ದಿರೋ ಟೈಮ್ ಇಂದ ಫೋನ್ ಬಂದು ಅದು ಸ್ಪೆಷಲಿ ನೋಕಿಯಾ ಎರಾಗಳನ್ನೇ ನೋಡಿದ್ವಿ. ಫೋನ್ ಅಂದ್ರೆ ನೋಕಿಯಾ ಅನ್ನೋ ತರ ನಮ್ಗೆ ಸೆಟ್ ಆಗ್ಬಿಟ್ಟಿತ್ತು. ಆ ತರ ಒಂದ್ ಟ್ರೆಂಡ್ ನಾವು ನೋಡಿದ್ವಿ. ನಮ್ಮ ಜನ್ರೇಷನ್ ನೋಡಿದ್ದು ಯಾವುದು ಅಂದರೆ ನೋಕಿಯಾ 3110. ದಪ್ಪಗೆ ಎಲ್ಲರೂ ನೋಡಿರ್ತಾರೆ. 2000ದಲ್ಲಿ ಅರೌಂಡ್ ಫಸ್ಟು ಎಂಟೆನೇ ಇಲ್ದಿರೋ ಕೈಂಡ್ ಆಫ್ ಫೋನ್ ನೋಡಿದ್ದು. ಇಲ್ಲಾಂದರೆ ಹಿಂಗೆ ಎಳೆದು ಬಿಟ್ಟು ಮಾಡೋ ಫೋನ್ ಇರ್ತೈತೆ, ಯಾರಾದ್ರೂ ನೋಡಿದರೆ. ನೋಕಿಯಾದ ನಾನು ನೋಡಿಲ್ಲ ಹ್ಮ್. ಅಂಥದ್ದು ಯಾವುದು. ಬೇರೆ ಬ್ರ್ಯಾಂಡದ್ದು ಹಿಂಗೆ ಆ, ಎಂಟನೇ ಹಿಂಗೆ ಎಳಿಬೇಕು, ಆಮೇಲೆ ಕಾಲ್ ಮಾಡಬೇಕು. ಕಾಲ್ ಬಂತಂದ್ರೆ ಹಿಂಗೆ ಎಳಿಬೇಕು, ಕಾಲ್ ತೆಗಿಬೇಕು. ಆಯಿತಾ, ಅಂಥದ್ದಿತ್ತು. ಸೊ ಅಂಥ ಟೈಮಲ್ಲಿ ನೋಕಿಯಾ ಫಸ್ಟು ಒಂದು ದಪ್ಪಗೆ, ಅದು ದಪ್ಪಗೆ ಇತ್ತು. ಓಕೆ, ಫೋನ್ 3110 ದಪ್ಪಗೆ ಇತ್ತು, ನೋಡಿದವ್ರು ನೆನಪಿದೆ. ಅದು ಫಸ್ಟ್ ಆಫ್ ಆಲ್ ಎಂಟೆನಾ ಇರಲಿಲ್ಲ, ಅದು ಪ್ಲಸ್ ಪಾಯಿಂಟು. ಸೆಕೆಂಡ್ಲಿ ಬಿಲ್ಡ್ ಕ್ವಾಲಿಟಿ ಸೂಪರು. ಯಾಕಂದ್ರೆ ಆವಾಗಿನ ಜಮಾನ ಎಲ್ಲ ಹಿಂಗೆ 1 ವರ್ಷಕ್ಕೆ 2 ವರ್ಷಕ್ಕೆ ಮೊಬೈಲ್ ಚೇಂಜ್ ಮಾಡ್ತಿರ್ಲಿಲ್ಲ. 5 ವರ್ಷ 6 ವರ್ಷ. ನಾನು ನಮ್ಮ ಆಂಟಿ ಯೂಸ್ ಮಾಡ್ತಿದ್ರೆ 8 ವರ್ಷ ಯೂಸ್ ಮಾಡೋದು ನೋಡಿದ್ದೀನಿ ಅದನ್ನ. ಆಮೇಲೆ ಅವರೇ ಬೇರೆಯವ್ರು ತೊಗೊಂಬಂದರು ಅಂಥೇಳಿ, ಯಾವುದೋ ಸ್ಯಾಮ್ಸಂಗ್ ಗುರು ಅಂತ ಆ ಟೈಮಲ್ಲಿ ಬಂದಿತ್ತು, ಕಲರ್ ಮೊಬೈಲು. ಅದನ್ನು ತಂದರು ಅಂತ ಬಿಟ್ಟರು. ಸೊ ಇದು ನೋಕಿಯಾ 3110. ಇದಾದಮೇಲೆ ನೆಕ್ಸ್ಟ್ ಸೂಪರ್ ಡೂಪರ್ ಹಿಟ್ ಇತ್ತು, ಯಾರಾದ್ರೂ ನೆನಪಿದ್ರೆ, ನೋಕಿಯಾ 1100. ಡಬಲ್ ಡಬಲ್ ಜೀರೋ ಜೀರೋ ಅಂತೂ ಥ್ರೂ famous. ಹೆಂಗೆ ಇಂಡಿಯಾದಲ್ಲಿ ನೀವು ವರ್ಲ್ಡಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್ ಅದು. ಸ್ನೇಕ್ ಗೇಮ್ ಅದ್ರ ಜೊತೆಗೆ ಒಂದು. ಹಾಂ. ಆ ಸ್ನೇಕ್. ಹಾವಣ ಹ್ಞೂ. ತಿರುಗಿಸಿ ತಿರುಗಿಸಿ ಅದ ಸ್ಕ್ರೀನ್ ತುಂಬಿಸಿ ಬಾಲ ಒಂದ್ ಕಚ್ಚ ತನಕನೂ ಬಿಡ್ತಿರ್ಲಿಲ್ಲ ಅದನ್ನ. ಆ ಮಟ್ಟಕ್ಕೆ ಬಟನ್ ಪ್ರೆಸ್ ಮಾಡಿರ್ತಿದ್ವಿ. ಅದಂತೂ ನಿಜ. ಪ್ಲಸ್ ಸ್ನೇಕ್ ಮುಂಚೆಯಿಂದನೂ ಇತ್ತು, 3110 ಇತ್ತು. ಆದರೆ ನೋಕಿಯಾ 1100ನಲ್ಲಿ ಏನಿತ್ತು, ಒಂದು ಸ್ವಲ್ಪ ಸ್ಲಿಮ್ ಮಾಡಿಬಿಟ್ರು ಫೋನ್, ಯಾರೋ ನೋಡಿದರೆ. ರಫ್ ಆ್ಯಂಡ್ ಟಫ್. ಹ್ಮ್. ನೋಕಿಯಾ ಮೊದಲೇ ರಫ್ ಆ್ಯಂಡ್ ಟಫಿಗೆ ಸ್ಪೆಷಲ್ ಇತ್ತು. ನೋಕಿಯಾ 1100 ಆ್ಯಡ್ಸ್ ಆದ್ರೆ ನೆನಪಿದ್ರೆ,
ನೋಡಿರ್ಬೇಕು, ಟ್ರಕ್ ಮುಂದ್ಗಡೆ ಹಾಕಿ ಓಡಿಸ್ತಿದ್ದಾರೆ ಗಾಡಿ ಅಂಥದ್ದೆಲ್ಲ. ಹ್ಮ್ ಅಂದರೆ ಅಷ್ಟು ರಫ್ ಆ್ಯಂಡ್ ಟಫ್. ಟ್ರಕ್ ಮುಂದೆ ಒಂದು ಮಿಸ್ ಆಗಿ ಹಾಕ್ಬಿಟ್ಟಿದ್ದಾನೆ, ಹಾಗೆ ಹೋಗಿದೆ, ಅಂದರೂ ಏನೂ ಆಗಿಲ್ಲ ಅಂತ ಹಂಗಿತ್ತು. ನಮ್ಮ ಅಜ್ಜಿ ಫೋನ್ ಇತ್ತು, ಅದು ಗೊತ್ತು ನನಗೆ. ನಮ್ಮ ಅಜ್ಜಿ ಫೋನ್, ನಮ್ಮ ಮನೇಲೆಲ್ಲ ಲ್ಯಾಂಡ್ಲೈನ್ ಇತ್ತು ಇನ್ನು. ನಮ್ಮ ಅಜ್ಜಿ ಒಬ್ಬರೇ ಇರ್ತಿದ್ರು ಅಂತ ಅವ್ರಿಗೆ ಮೊಬೈಲ್ ತಂದು ಕೊಟ್ಟಿದ್ರು. ನಮ್ಮ ಅಣ್ಣ ಒಬ್ಬರು, ಮೊಮ್ಮಕ್ಕಳಲ್ಲಿ ಒಬ್ಬರು ತಂದು ಕೊಟ್ಟಿದ್ರು. ಸೊ ನಾವು ಅದನ್ನು ನೋಡಿದ್ವಿ. ಓಕೆ, ಈ ಮೊಬೈಲ್ ಎಷ್ಟು ಚೆನ್ನಾಗಿದೆಯಲ್ಲ ಅಂತ. ಆ ಟೈಮಲ್ಲಿ 2,500 3,000 ಇತ್ತು ಅದ್ರ ಪ್ರೈಸ್. 2002ರಲ್ಲಿ ಹೇಳ್ತಿರೋದು, 2002 3 ಆ ಟೈಮಲ್ಲಿ. ಸೊ ನೋಕಿಯಾ ಅನ್ನೋದು ಆವಾಗ ಒಂದು ಕ್ರೇಜ್ ಇತ್ತು, ಆಯಿತಾ. ಎಲ್ಲರ ಹತ್ರನೂ ಅದೇ ಹೈ ಎಂಡ್ ಅಂದರೆ ನೋಕಿಯಾ ಎನ್ ಸೀರೀಸ್ ಬರ್ತಿತ್ತು. ಹ್ಮ್ ಎನ್ ಸೆವೆನ್ ಅಂತ ಎನ್ ಬರ್ತಿತ್ತು ಅದು. 73 N72 N70. ಹಾಂ. ಸೊ ತುಂಬ ಜನರು ಗೊತ್ತು, ಅದಕ್ಕೆ ಹೇಳಿದ್ದು. ಆಮೇಲೆ ಅದರಲ್ಲೊಂದು ಕಡ್ಡಿದೊಂದು ರೆಸಿಸ್ಟಿವ್ ಟಚ್ದು ಒಂದು ಫೋನ್ ಬರ್ತಿತ್ತು, ಸುಮಾರು 2012 ತನಕನೂ ಬಂತು, 2012 ತನಕನೂ ಬಂತು. ಆ ಕಡ್ಡಿ ಹಿಡ್ಕೊಂಡು ಟಕ 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 ಅಂತ ಹೊಡಿಬೇಕು. ಅದು ಇವತ್ತು ಇವತ್ತು ಐಫೋನ್ ಹುಡುಗರು ಬಂದ ಮೇಲೆ ಗೊತ್ತಾಯ್ತು ನಮಗೆ, ಓಕೆ ಇದ್ರ ಕತೆ ಅಷ್ಟು ಚೆನ್ನಾಗಿಲ್ಲ ಅಂತ. 2010ರಲ್ಲಿ ಒಂದು ಸ್ವಲ್ಪ US ಇಂದ ಐಫೋನ್ಗಳು ಬರೋಕ್ಕೆ ಸ್ಟಾರ್ಟ್ ಆದವು ಇಂಡಿಯಾದಲ್ಲಿ. ಒಂದು 4 ಜನರ ಹತ್ರ ಬಂತು. ಆವಾಗ ನಮಗೆ ಗೊತ್ತಾಯ್ತು, ಓಕೆ ಓಕೆ ನೋಕಿಯಾ ಸ್ವಲ್ಪ ಹಿಂದೆ ಇದೆ ಟೆಕ್ನಾಲಜಿಲಿ, ಇದು ಮುಂದೆ ಇದೆ ಅಂತ. ಅಂದರೆ ಅಲ್ಲಿ ತನಕ ನೋಕಿಯಾ ಮಾಡಿದ್ದೆ, ನಮ್ಮ ಮೋಸ್ಟ್ಲಿ ನೋಕಿಯಾದ್ದೇ ಫೋನ್ ಎಲ್ಲರೂ 90% ಯೂಸ್ ಮಾಡಿದ್ದು. 5% ಸ್ಯಾಮ್ಸಂಗು, ಒಂದು 2% LG ಇದ್ದದ ಕತೆ ಹಾ ಅಷ್ಟೇ. ನಾನು ನೋಕಿಯಾ ನೋಕಿಯಾ ಫೋನ್ಸ್ ನಾನು 18 ಫೋನ್ ಯೂಸ್ ಮಾಡಿದ್ದೀನಿ. ನಾನು ಕಾಲೇಜ್ ಟೈಮ್ ಇಂದ ಇಟ್ಕೊಂಡ್ರೆ 18 ವೇರಿಯಂಟ್ಸ್ ನಾನು ಯೂಸ್ ಮಾಡಿದ್ದೀನಿ. 1100 ಹಿಡ್ಕೊಂಡು ನಾನು N72, N70, N73 ಸಿಂಬಿಯನ್ ವರ್ಷನ್ಸ್ ಏನ್ ಬಂತು, ಅಲ್ಲಿಂದ ಲೂಮಿಯಾ ಎಡಿಷನ್ಸ್ ಏನ್ ಬಂತು, ಅಲ್ಲಿ ತನಕ ಎಲ್ಲಾ ನೋಕಿಯಾ ಫೋನ್ಸ್ನು ಎಲ್ಲಾನು ಯೂಸ್ ಮಾಡಿದ್ದೀನಿ. ನಾನು ಯಾವ್ದಕ್ಕೂ ರೆಗ್ರೆಟ್ ಆಗಿಲ್ಲ. ಇಂಥದೊಂದು ಫೋನ್ ತಗೊಂಡೆ, ಇದು ಹಿಂಗಿತ್ತು, ಇದ್ರ ಪ್ರಾಬ್ಲಮ್ ಹಿಂಗಿತ್ತು ಅಂತ. ಪ್ರತಿ ಫೋನ್ ನಾನು ಎಂಜಾಯ್ ಮಾಡ್ತಿದ್ದೆ, ಏನ್ ಸಖತ್ತಾಗಿದೆ ಇದ್ರ ಅಂತ. ನನಗೆ ಸ್ಪೆಷಲಿ ಅಂದ್ರೆ ಮ್ಯೂಸಿಕ್ ಹುಚ್ಚು ಜಾಸ್ತಿ. ಅದರಲ್ಲಿ ನನಗೆ ಬೆಸ್ಟ್ ಅಡಿಕ್ಟ್ ಆಗಿದ್ ಫೋನ್ ಅಂತಂದ್ರೆ 6233 ಅಂತ ಒಂದು ಫೋನ್ ಬರ್ತಾ ಇತ್ತು. ಅದಕ್ಕೆ ಡ್ಯುಯಲ್ ಸ್ಪೀಕರ್, ಸೈಡ್ ಅಲ್ಲಿ ಈ ಕಡೆ 2 ಸ್ಪೀಕರ್ ಬರ್ತಾ ಇತ್ತು. ಹ್ಮ್ ಹೆಂಗ್ ಬರೋದು ಸೌಂಡ್ ಅಂತಂದ್ರೆ, ಆ ಕ್ಲಾರಿಟಿಗೂ ಈಗ್ಲೂ ಯಾವ ಫೋನಲ್ಲೂ ಆ ಸ್ಪೀಕರ್ ಕ್ಲಾರಿಟಿ ಇಲ್ಲ. ಅದು ಡ್ಯುಯಲ್ ಸ್ಪೀಕರ್ ಅಲ್ಲಿ ಅಷ್ಟೇ ಕಾಂಪ್ಯಾಕ್ಟ್ ಸೈಜ್ ಅಲ್ಲಿ ಅಷ್ಟು ಕ್ಲಾರಿಟಿ ಸೌಂಡ್ ಕೊಡ್ತಾ ಇತ್ತು. ಆಮೇಲೆ ನೆಕ್ಸ್ಟ್ ನಾನು ಸಖತ್ ಇಷ್ಟಪಟ್ಟು ಯೂಸ್ ಮಾಡಿದಂದ್ರೆ ನೋಕಿಯಾ ಸಿಂಬಿಯನ್ ವರ್ಷನ್ಸ್ ಅಲ್ಲಿ N73. ಅದಕ್ಕೂ ಡ್ಯುಯಲ್ ಸ್ಪೀಕರ್. ಆ ಒಳ್ಳೆ ಒಂಥರ ಸಖತ್ ಮಜಾ ಅವೆಲ್ಲ ಯೂಸ್ ಮಾಡ್ಬೇಕಾದ್ರೆ. ಬಟ್ ಆಮೇಲೆ ಎರಾ ಚೇಂಜ್ ಆಯ್ತು, ಸ್ವಲ್ಪ ಶಿಫ್ಟ್ ಆದ್ವಿ. ಆಮೇಲೆ ಬೇರೆ ಬ್ರ್ಯಾಂಡ್ ಹೋದ್ವಿ. ಈಗ ಮೈಕ್ರೋಮ್ಯಾಕ್ಸ್ ಈ ತರ ಎಲ್ಲ ಬರಕ್ ಸ್ಟಾರ್ಟ್ ಆಯ್ತಲ್ಲ ಅವಾಗ. ಸೊ ನೋಕಿಯಾ ಫೋನ್ಗಳಲ್ಲಿ ಪ್ರಾಬ್ಲಮ್ ಇದ್ದಿದ್ದೇನೆ ಅದೇ ಮೇನು. ಇವರು ನೋಕಿಯಾದವರು ಮೇನ್ಲಿ ಫೋಕಸ್ ಮಾಡ್ತಿದ್ದು ಬಿಲ್ಡ್ ಕ್ವಾಲಿಟಿ, ಒಂದು ಸ್ಟ್ರೆಂತ್ ನೋಡ್ತಾ ಇದ್ರು. ಸೊ ಅವ್ರು ಏನ್ ಅನ್ಕೊಂಡಿದ್ರು ಅಂತಂದ್ರೆ, ಈ ಬಿಲ್ಡ್ ಕ್ವಾಲಿಟಿನ ನಾವು ಮೇಂಟೈನ್ ಮಾಡಿದ್ರೆ ನಾವೇನೇ ಕಿಂಗ್ ತರ ರೂಲ್ ಮಾಡ್ಬೋದು, ನಾವು ಬೇರೇನು ಫೋಕಸ್ ಮಾಡೋದ್ ಬೇಕಿಲ್ಲ ಅಂತ ಅನ್ಕೊಂಡ್ರು ಅವರು. ಬಟ್ ಇದೇನೆ ಅವ್ರಿಗೆ ಮುಳ್ಳಾಯ್ತು. ಇವ್ರು ಬರೀ ಬಿಲ್ಡ್ ಕ್ವಾಲಿಟಿ ಮೇಲೆ ಫೋಕಸ್ ಮಾಡಿದ್ರು. ಬೇರೆಯವರೆಲ್ಲ ಈ ಐಫೋನ್, ಆಂಡ್ರಾಯ್ಡ್ ಇವರೆಲ್ಲ ಟೆಕ್ನಾಲಜಿ, ಸ್ಮೂತ್ನೆಸ್ ಇದ್ರ ಮೇಲೆ ಫೋಕಸ್ ಮಾಡಿದ್ರು. ಸೊ ಅಲ್ಲಿಂದ ನೋಕಿಯಾದು ಡೌನ್ ಫಾಲ್ ಸ್ಟಾರ್ಟ್ ಆಗೋಯ್ತು. ಏನು ಆ್ಯಕ್ಚುಲಿ ಏನಾಯ್ತು ಅಂದರೆ, ಒಂದು ಎಲ್ರಿಗೂ ಗೊತ್ತಿದೆ ಟರ್ನಿಂಗ್ ಪಾಯಿಂಟ್ ಆಫ್ ಮೊಬೈಲ್ಸ್ ಯಾವಾಗಾಯ್ತು ಅಂತ. ಐಫೋನ್ ಯಾವಾಗ ಹ್ಮ್ ಬಂತಲ್ಲ, ಹೌದು. ಎಲ್ಲರೂ ಬೆಚ್ಚ ಬಿದ್ದುಬಿಟ್ರು. ಓಕೆ, ಯಾಕಂದರೆ ಐಫೋನ್ ಲಾಂಚ್ ಆದಾಗ 2007ಅಲ್ಲಿ ರೆವಲ್ಯೂಷನ್ಗಿಂತ ಕಮ್ಮಿ ಇರಲಿಲ್ಲ. ಅಂಥ ಮೊಬೈಲ್ ಯಾರೂ ನೋಡಿರಲಿಲ್ಲ, ಯೂಸ್ ಮಾಡಿರಲಿಲ್ಲ. ಆಮೇಲೆ ಅಷ್ಟು ಕೆಪೇಬಲ್ ಯಾವುದೂ ಇರಲಿಲ್ಲ. ಲಿಮಿಟೇಷನ್ ಇದು ಐಫೋನ್ ಲಾಂಚ್ ಆದಾಗ ತುಂಬ ಲಿಮಿಟೇಷನ್ಸ್ ಇದ್ವು. ಆದರೆ ಅಲ್ಲೊಂದು ಪ್ಲಸ್ ಪಾಯಿಂಟ್ ಏನು ಕೊಟ್ಟಿದೆ ಅಂದರೆ, ಓವರ್ ದ ಏರ್ ಅಪ್ಡೇಟ್ಸ್ ಅನ್ನೋದು ಏನೋ ಒಂದು ಮಾಡಿದ್ರಲ್ಲ, ಅದರಿಂದ ಅವರು ಏನೇನು ಲಿಮಿಟೇಷನ್ಸ್ ಇದ್ರಲ್ಲ, ಮುಂದಿನ ಅಪ್ಡೇಟಲ್ಲಿ ಒಂದು ವರ್ಷ ತನಕ ನಿಧಾನಕ್ಕೆ ಎಲ್ಲ ಅಪ್ಡೇಟ್ ಮಾಡ್ತಾ ಬಂದರು. ಸೊ ಆವಾಗ ಇನಿಷಿಯಲಿ ಕೆಲವೊಂದು ಕಂಪ್ನಿಗಳಿದ್ದು, ಬ್ಲ್ಯಾಕ್ ಬೆರಿ ಅಂತ ಇಟ್ಕೊಳ್ಳಿ, ಇಲ್ಲ ನೋಕಿಯಾ ಅಂತ ಇಟ್ಕೊಳ್ಳಿ, ಅವ್ರೇನಂದರೆ ಇವ್ರು ಐಫೋನಲ್ಲಿ ಏನು ಕಿತ್ಕೊಳ್ಳೋಕ್ಕಾಗತ್ತೆ ಅಂತ ಕೂತ್ಬಿಟ್ರು. ಸ್ಯಾಮ್ಸಂಗು ಕಣ್ಣು ತೆಗೆದು ನೋಡ್ತಿತ್ತು ಇದಂತ. ಅವ್ರಿಗೆ ಗೊತ್ತಾಯಿತು, ಫ್ಯೂಚರ್ ಗೊತ್ತಾಯ್ತು. ಸ್ಯಾಮ್ಸಂಗ್ ಗೊತ್ತಾಯಿತು, LG ಗೊತ್ತಾಯಿತು, HTC ಗೊತ್ತಾಯಿತು. ಅವ್ರು ಆಲ್ರೆಡಿ ಆ್ಯಂಡ್ರಾಯ್ಡ್ ಜೊತೆ ವರ್ಕ್ ಮಾಡ್ತಿದ್ರು ಆ ಟೈಮಲ್ಲಿ. ಸೊ ಅವ್ರು ಏನು ಮಾಡಿದರು, ತಮ್ಮದೇ ಒಂದು ಗೂಗಲ್ ಜೊತೆ ವರ್ಕ್ ಮಾಡಿ ಆ್ಯಂಡ್ರಾಯ್ಡದು ತಮ್ಮದೇ ವರ್ಜನ್ ಆಫ್ ಮೊಬೈಲ್ಸ್ ಲಾಂಚ್ ಮಾಡಿದರು. ನೋಕಿಯಾ ಮಾಡಲಿಲ್ಲ. ಯಾವಾಗ 2009-10 ಬರೋಕ್ಕೆ ಸ್ಟಾರ್ಟ್ ಆಯಿತು, ನೋಕಿಯಾಗೆ 9 ಬರೋದಕ್ಕೆ ನೋಕಿಯಾ ಗೊತ್ತಾಯಿತು, ಆ್ಯಂಡ್ರಾಯ್ಡ್ ಐಫೋನ್ ಬಂತು. iOS ಈಗ ಏನಾಗಿದೆ, ಸಿಂಬಿಯನ್ ಕತೆ ಮುಗೀತು. ಸಿಂಬಿಯನ್ ಇನ್ನೂ ಏನೂ ಇಂಪ್ರೂವ್ ಮಾಡೋಕ್ಕಾಗಲ್ಲ. ಸೊ ಉಳಿದಿದ್ದೇನು, ಐದರ್ ಗೋ ವಿತ್ ಆ್ಯಂಡ್ರಾಯ್ಡ್ ಆರ್ ಅವ್ರು ಏನು ಮಾಡಿದ್ರು, ತಮ್ಮದೇ ಒಂದು ಲಿನಿಕ್ಸ್ ಬೇಸ್ಡ್ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಲಾಂಚ್ ಮಾಡಿದರು. ನೋಕಿಯಾ N9 ಅಂತ ಏನೋ ಸೀರೀಸ್ ಇದೆ, ಒಂದೇ ಒಂದು ಮೊಬೈಲ್ ಲಾಂಚ್ ಮಾಡಿದ್ದು ಅದ್ರ ಮೇಲೆ. ಆಮೇಲೆ ಮಾಡಲೇ ಇಲ್ಲ, ಮುಗಿದೋಯ್ತು. ಆಮೇಲೆ ಅವ್ರು ಏನು ಮಾಡಿಬಿಟ್ರು, ಒಂದು ದೊಡ್ಡ ಮಿಸ್ಟೇಕ್ ಮಾಡಿದರು.
ವಿಂಡೋಸ್. ಮೈಕ್ ಇಲ್ಲ, ಅದಕ್ಕೊಂದು ರೀಸನ್ ಇದೆ. ಮೈಕ್ರೋಸಾಫ್ಟ್ದು ಒಬ್ಬ ಎಕ್ಸಿಕ್ಯೂಟಿವ್ನ ನೋಕಿಯಾದಲ್ಲಿ ಆ ಟೈಮಲ್ಲಿ ಹೈಯರ್ ಮಾಡಿದರು. ಸಿಇಒ ಮಾಡಿದ್ರು. ಸಿ ಇ ಮಾಡಿದರು ಆ ಟೈಮಲ್ಲಿ. ಆ ಗುರುಗಳು ಏನು ಮಾಡಿದರು ಅಂದರೆ ನೋಕಿಯಾನ ಕನ್ವಿನ್ಸ್ ಮಾಡಿದರು ಟು ಯೂಸ್ ಮೈಕ್ರೋಸಾಫ್ಟ್ದು ವಿಂಡೋಸ್ 7. ಫಸ್ಟ್ ಆಫ್ ಆಲ್ ಅವಾಗ ಟೈಮಲ್ಲಿ ವಿಂಡೋಸ್ ಫೋನ್ 7 ಅಂತ ಲಾಂಚ್ ಆಗಿತ್ತು. ದ್ಯಾಟ್ ವಾಸ್ ನಾಟ್ ಅಟ್ ಆಲ್ ಕೇಪಬಲ್. ಮತ್ತು ನನ್ನ ಫ್ರೆಂಡ್ ತೊಗೊಂಡಿದ್ದ ಆ ಟೈಮಲ್ಲಿ. ಅವ್ನಿಗೆ ಏನು ಹೇಳ್ಬಿಟ್ರು ಕೊಟ್ರ, 7 ತೊಗೊಂಡ, ಅವ್ನಿಗೆ ನೆಕ್ಸ್ಟ್ ವರ್ಷನ್ ಬಂತಲ್ಲ ವಿಂಡೋಸ್ ಫೋನ್ OS ಕಂಪ್ಯಾಟಿಬಲೇ ಇಲ್ಲ, ನೀನು ಮುಗೀತು ಅಂದ್ಬಿಟ್ರು. 20,000 ಕೊಟ್ಟು ತೊಗೊಂಡಿದ್ದ ಅವನು. ಅಲ್ಲೂ ರೆಪ್ಯುಟೇಷನ್ ಹೋಯ್ತು, ನೋಕಿಯಾದ ರೆಪ್ಯುಟೇಷನ್ ಹೋಯ್ತು. ಆಮೇಲೆ ಏನಾಯಿತು, ಇಷ್ಟು ದಿನ ಏನು ಅನ್ನಿಸ್ತಿತ್ತು, ಓಕೆ ನೋಕಿಯಾ ಒಬ್ಬನೇ ಪಾರ್ಟ್ನರ್ ಇರ್ತಾನೆ ಕೈಂಡ್ ಆಫ್. ಇನಿಷಿಯಲಿ ಏನಿತ್ತು, ಇವ್ರಿಗೆ ಪುಷ್ ಕೊಡೋಣ ಅಂತ ಅವ್ರಿಗೆ ಮೆಜಾರಿಟಿ ಕೊಟ್ಟಿದ್ರು. ಸೊ ಆದರೆ ನಿಧಾನಕ್ಕೆ ಸ್ಯಾಮ್ಸಂಗು ಬಂತು ವಿಂಡೋಸ್ ಫೋನ್ಗೆ, ಎಲ್ ಜಿದು ಬಂತು, HTCದು ಬಂತು, ಆಯಿತಾ, ನೋಕಿಯಾ ಜೊತೆ. ಸೊ ಆ್ಯಂಡ್ರಾಯ್ಡಲ್ಲಿ ಹೋಗಿದ್ರು ಅದೇ ಆಗ್ತಿತ್ತು, ವಿಂಡೋಸಲ್ಲಿ ಹೋಗಿದ್ದು ಅದೇ ಆಗ್ತಿತ್ತು. ಆದರೆ ಇಲ್ಲಿ ಇರುತ್ತಿದ್ದೆ 4% ಮಾರ್ಕೆಟ್ ಶೇರಲ್ಲಿ, ಇನ್ನೊಂದು ಸ್ವಲ್ಪ 4 ಪ್ಲೇಯರ್ಸ್ ಬಂದುಬಿಟ್ರು. ಆಮೇಲೆ ಇನ್ನೊಂದು ಮೇನ್ ಪ್ರಾಬ್ಲಮ್ ಏನಾಯಿತು ಅಂದರೆ, ನೋಕಿಯಾದು ವಿಂಡೋಸದು ಸ್ವಲ್ಪ ಎಕ್ವೈರ್ ಮಾಡ್ಕೊಂಡ್ಬಿಟ್ರಲ್ಲ ಆ ಟೈಮಲ್ಲಿ ನಿಧಾನಕ್ಕೆ. ಯಾಕಂದರೆ ಸೇಲ್ಸ್ ಆಗಲಿಲ್ಲ, ನೋಕಿಯಾ ಆಗಲಿಲ್ಲ, ಬ್ರ್ಯಾಂಡ್ ಎಕ್ವೈರ್ ಆಯಿತು. ಆ ಎಕ್ವೈರ್ ಆಗೋದ್ರಿಂದ ಏನಾಯಿತು, ಈಗ ಅದು ನೋಕಿಯಾ ಇಸ್ ಇನ್ ಹೌಸ್ ಬ್ರ್ಯಾಂಡ್. ಸೊ ಪ್ರಯಾರಿಟಿ ಇದ್ದೇ ಇರುತ್ತೆ ಅದಕ್ಕೆ. ಬೇರೆ ಬ್ರ್ಯಾಂಡ್ಗಳಿಗೆ ಕಿರಿಕಿರಿ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಇವ್ರಿಗೆ ಪ್ರಿಫರೆನ್ಸ್ ಜಾಸ್ತಿ ಸಿಗ್ತಿದೆ ಅಂತ. ಅವಾಗ ಏನು ಮಾಡಿದ್ದು, HTC, ಸ್ಯಾಮ್ಸಂಗ್, LG ನಿಧಾನಕ್ಕೆ ವಿಂಡೋಸ್ ಫೋನ್ ಮಾಡೋದು ನಿಲ್ಲಿಸ್ಬಿಟ್ರು. ಸೊ ಅದರಿಂದ ಏನಾಯಿತು, ವಿಂಡೋಸ್ ಫೋನ್ ಮ್ಯಾನುಫ್ಯಾಕ್ಚರ್ ಮಾಡೋರು ಯಾರು, ನೋಕಿಯಾ ಒಂದೇ. ನೋಕಿಯಾ ಒಂದೇ ವಿಂಡೋಸ್. ಅದಾದ್ಮೇಲೆ ಮೈಕ್ರೋಸಾಫ್ಟ್ ಬಂತು. ನಮ್ದು ಒಂದೈತೆ ವಿಂಡೋಸ್ ಫೋನ್. ಹಾಂ ಇದು ಲೂಮಿಯಾ ಸೀರೀಸ್ ಎಲ್ಲ ನೋಕಿಯಾದನ್ನೇ ಅದನ್ನ ಹಾಕೊಂಡ್ಬಿಟ್ರು. ಎಲ್ಲ ಮೈಕ್ರೋಸಾಫ್ಟ್ ಎತ್ಕೊಂಡ್ಬಿಟ್ರು. ಆದರೆ ಕಂಟಿನ್ಯೂ ಮಾಡಿದ್ರು ಒಂದು ಸ್ವಲ್ಪ 2016-17 ತನಕನೂ ಕಂಟಿನ್ಯೂ ಮಾಡಿದ್ರು ಮೈಕ್ರೋಸಾಫ್ಟು. ಮೈಕ್ರೋಸಾಫ್ಟ್ ಅವ್ರು ಕಂಟಿನ್ಯೂ ಮಾಡಿದ್ರು. ಆದರೆ ಮಾರ್ಕೆಟ್ ಶೇರ್ ಗೇನ್ ಮಾಡೋಕ್ಕಾಗಲಿಲ್ಲ. ದೇವರ್ ಆಲ್ರೆಡಿ ಟೂ ಲೇಟ್. ನೋಕಿಯಾ ವಾಸ್ ಟೂ ಲೇಟ್. ಅವರು ನೋಕಿಯಾದವರು ಜಾಣತನ ಮಾಡಿದ್ದು ಏನು ಮಾಡಬೇಕಾಗಿತ್ತು ಅಂದರೆ, ಆ್ಯಂಡ್ರಾಯ್ಡ್ ವರ್ಲ್ಡಲ್ಲೂ ಕಾಲಿಡಬೇಕಾಗಿತ್ತು. ವಿಂಡೋಸ್ ಮಾಡಬೇಡಿ ಅಂತ ಯಾರು ಹೇಳಿದ್ದಿಲ್ಲ, ಆ್ಯಂಡ್ರಾಯ್ಡ್ ಬರಬೇಕಾಯ್ತು. ಅವರು ಅನೌನ್ಸ್ ಏನು ಮಾಡಿಬಿಟ್ರು ಗೊತ್ತಾ, ನಾವು ಬರೀ ವಿಂಡೋಸ್ ಫೋನ್ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ರು ಅವಾಗ ಇನಿಷಿಯಲಿ ಸ್ವಿಚ್ ಮಾಡಬೇಕಾದ್ರೆ 2011 ಟೈಮಲ್ಲಿ. ಸೊ ಅದರಿಂದ ಮೇನ್ ಪ್ರಾಬ್ಲಮ್ ಏನಾಗ್ಬಿಡ್ತು, ಜನರಿಗೆ ಆಪ್ಷನ್ ಏನಿದೆ ವಿಂಡೋಸ್ 7 ತೊಗೋಬೇಕು ಅಂತ. ಆದರೆ ಆ ಟೈಮಲ್ಲಿ ನಾನು ನೋಡಿರೋ ಪ್ರಕಾರ ತುಂಬ ಜನ ಆ್ಯಂಡ್ರಾಯ್ಡಿಗೆ ಸ್ವಿಚ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ರು 2011, 2012 ತನಕ. ಸೊ ಓವರಾಲು ವಿಂಡೋಸ್ ಕಡೆ ಕಂಪೇರ್ ಮಾಡಿದರೆ ತುಂಬ ಪಾಲಿಶ್ಡ್ ಇತ್ತು ವಿಂಡೋಸ್. ನಾವು ಆ ಟೈಮಲ್ಲಿ ವಿಂಡೋಸ್ ಫೋನ್ OS ಚೆಕ್ ಮಾಡಿದರೆ ಭಯಂಕರ ಪಾಲಿಶ್ಡ್ ಇತ್ತು, ಯೂಸಬಿಲಿಟಿ ಇತ್ತು. ಆದರೆ ಆ್ಯಪ್ಸ್ ಇರಲಿಲ್ಲ ಆ ಟೈಮಲ್ಲಿ. ಆ್ಯಪ್ಸ್ ಅದೊಂದು ಕ್ರೇಜ್ ಇತ್ತು, ಪ್ರತಿಯೊಂದು ಥಿಂಗ್ ಮಾಡೋಕ್ಕೂ ನೀವು ಅದು ಬ್ರೌಸರಲ್ಲೂ ಮಾಡ್ಬೋದಿತ್ತು, ಆದರೆ ಆ್ಯಪಲ್ಲಿ ಮಾಡೋ ಮಜಾನೇ ಬೇರೆ ಅಂತ ಕ್ರೇಜ್ ಬಂದುಬಿಟ್ಟಿತ್ತು. ಆದರೆ ವಿಂಡೋಸಲ್ಲಿ ಆ್ಯಪ್ಸ್ ಮಿಸ್ಸಿಂಗ್ ಇತ್ತು. ಸೊ ಆ್ಯಪ್ಸ್ ಮಿಸ್ಸಿಂಗ್ ಇತ್ತು. ಸೊ ಜನ ಜಾಸ್ತಿ ತೊಗೊಳ್ಳಿಲ್ಲ ಅಂತ ಆ್ಯಪ್ಸ್ ಕಮ್ಮಿ ಆಯಿತು. ಸೊ ಈಗ ಒಂದು ಸರ್ಕಲ್ ಆಫ್ ಡೌನ್ಫಾಲ್ ಅಂತ ಇರುತ್ತೆ. ಸೊ ಹಿಂಗಾಗಿ ಕೊನೆಗೆ ದೇ ಸ್ಟಾಪ್ ಪ್ರೊಡಕ್ಷನ್. ನಿಧಾನಕ್ಕೆ ಬರುತ್ತೆ. 2017-18 ಆಲ್ಮೋಸ್ಟ್ ಲಾಸ್ಟ್ ಬಂತು ಅನ್ಸುತ್ತೆ. ಸೊ ಇದು ಕೈಂಡ್ ಆಫ್ ವಿಂಡೋಸ್ ಮುಗೀತು, ಕತೆ ಮುಗೀತು. ಆವಾಗ ಒಂದು ಇನ್ನೊಂದು ಚೇಂಜ್ ಆಯಿತು ಮೇಜರ್. ಯಾರಾದರೂ ಹೇಳ್ತೀರಾ ಏನಿತ್ತು ಮೇಜರ್ ಆ ಟೈಮಲ್ಲಿ ಚೇಂಜು 17-18 ಟೈಮಲ್ಲಿ? 17-18 ಟೈಮಿಂದ ಐ ಥಿಂಕ್ ಇವರು ಈಗ ಆಲ್ಮೋಸ್ಟ್ ನೋಕಿಯಾ ಫೋನು ಕಂಪ್ಲೀಟ್ಲಿ ಅವ್ರೇನು ಮಾಡ್ತಿದ್ದಾರೆ, ಆಂಡ್ರಾಯ್ಡ್ಸ್ ಮಾಡ್ತಿದ್ದಾರೆ, ಬಟ್ ಸೇಲ್ಸ್ ಇಲ್ಲ, ಏನೂ ಇಲ್ಲ. ಬಟ್ ಈಗ ಅವರು 5G ಟೆಕ್ನಾಲಜಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಸ್ಪೆಷಲಿ. ಸೊ ನೋಕಿಯಾ ಅನ್ನೋದು ಒಂದು ಕಂಪನಿ ಉಳಿದಿರೋದೇ ಈ ಒಂದು 5G ಟೆಕ್ನಾಲಜಿ ಮೇಲೆ. ಸೊ ಇವಾಗ ಅವರು ಚಿಪ್ಸೆಟ್ಸ್ ನ ರೆಡಿ ಮಾಡ್ತಾ ಇದ್ದಾರೆ. ಸೊ ಇವಾಗ ನೆಟ್ವರ್ಕ್ಸ್ ಎಲ್ಲ ಬರುತ್ತಲ್ವಾ, ಈ ಬೇಸ್ ಸ್ಟೇಷನ್ಸ್ಗಳು, ಟವರ್ಸ್ ನೆಟ್ವರ್ಕ್ಸ್ ಎಲ್ಲ ಬರುತ್ತಲ್ಲ. ಸೊ ಇವಾಗ ಎಲ್ಲ ಏನಾಗ್ತಿದೆ ಅಂತಂದ್ರೆ 5G ಟೆಕ್ನಾಲಜಿ ಬರ್ತಾ ಇದೆ. ಸೊ ನೋಕಿಯಾ ಅವರು ಆ ಟೈಮ್ಗೆನೆ ಇನ್ನೊಬ್ರು ಇವ್ರದೊಂದು NSN ಅಂತಾನೆ ಒಂದು ಸಪರೇಟ್ ಇನ್ನೊಂದಿತ್ತು ಬ್ರಾಂಚು. ಸೊ ನೋಕಿಯಾ ಸೊಲ್ಯೂಷನ್ಸ್ ಅಂಡ್ ನೆಟ್ವರ್ಕ್ಸ್ ಅಂತ. ಸೊ ಅಲ್ಲಿ ಇವರು ಏನ್ ಮಾಡ್ತಾರೆ ಅಂತಂದ್ರೆ, ಇದೆಲ್ಲ ಡೌನ್ ಫಾಲ್ ನೋಡಿ ಅಲ್ಲಿ ಯಾರು CEO ಇದ್ರಲ್ವಾ NSN ಅಲ್ಲಿ, ಅವ್ರನ್ನೇ ಮತ್ತೆ ಈ ಕಡೆ ತಗೊಂಡ್ಬರ್ತಾರೆ. ಈ ತರ ಎಲ್ಲ ಡೌನ್ ಫಾಲ್ ಆಗಿದೆ ಅಂತ, ರಿಪೇರಿ ಮಾಡ್ಕೊಡಿ ನಮ್ದೆಲ್ಲ ಅಂತ. ಸೊ ಅವಾಗ ಏನ್ ಮಾಡ್ತಾರೆ, ಮುಗ್ದೋಗಿದೆ ಕತೆ, ಬಿಟ್ಬಿಡಿ ಇದನ್ನ. ಸೊ ನಾವು ಇನ್ನೊಂದು ಬೇರೆ ಟೆಕ್ನಾಲಜಿ ಮೇಲೆ ಫೋಕಸ್ ಮಾಡೋಣ ಅಂತ ಏನ್ ಮಾಡ್ಬಿಡ್ತಾರೆ, ಅವ್ರು ಅವಾಗ್ಲೇ ಥಿಂಕ್ ಮಾಡಿ 5G ಟೆಕ್ನಾಲಜಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಎಲ್ಲ ಇನ್ವೆಸ್ಟ್ ಮಾಡಿ R&D ಮಾಡಿ ಇಷ್ಟು ವರ್ಷ ಆದ್ಮೇಲೆ ಇವಾಗ ನೋಕಿಯಾ ಇಸ್ ಒನ್ ಆಫ್ ದ ಟಾಪ್ ಕಂಪ್ನಿ ಟು ಸೆಲ್ ಎಲ್ಲ 5G ಚಿಪ್ಸ್ ಗಳನ್ನ. ಆಲ್ಮೋಸ್ಟ್ ಎಷ್ಟೋ % ಡಾಮಿನೇಟಿಂಗ್ ಅವ್ರದೇ ಇರೋದು.
ಸ್ಪೆಷಲಿ ಇವಾಗ ರಿಲಯನ್ಸ್ ಒಂದ್ ಬಿಟ್ರೆ, ಜಿಯೋ ಒಂದ್ ಬಿಟ್ರೆ ಎಷ್ಟೊಂದು ಕಂಪ್ನಿಗಳಿಗೆ 5G ಚಿಪ್ಸ್ ಗಳನ್ನ ಅವರೇ ಪ್ರೊವೈಡ್ ಮಾಡ್ತಿರೋದು. ಸೊ ಹಂಗಾಗಿ ನೋಕಿಯಾ ಇವಾಗ ಸರ್ವೈವ್ ಆಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ವಿ ಲಾಸ್ಟ್ ಫೋನ್ಸ್. ನೋಕಿಯಾ ಫೋನ್ಸ್ ಗಳು ಇಲ್ಲ ಮಾರ್ಕೆಟ್ ಅಲ್ಲಿ. ಬರೋದು ಡೌಟ್ ನನ್ಗೆ, ಯಾಕಂತಂದ್ರೆ ಅವ್ರು ಆಲ್ರೆಡಿ ಸ್ವಿಚ್ ಆಗ್ಬಿಟ್ಟಿದ್ದಾರೆ ಒಂದು ಪರ್ಟಿಕ್ಯುಲರ್ ಡೊಮೈನ್ಗೆ. ಇಲ್ಲ, ಮೊಬೈಲ್ ಡಿವಿಷನ್ ಯಾವಾಗಲೂ ಮೈಕ್ರೋಸಾಫ್ಟಿಗೆ ಸೇಲ್ ಮಾಡಿಬಿಟ್ಟಿದ್ರು. ಓಕೆ, ಎಲ್ರಿಗೂ ಹೇಳ್ತೀನಿ, ನೋಕಿಯಾ ಕಂಪ್ನಿ ಸೇಲ್ ಆಗಿರಲಿಲ್ಲ ಮೈಕ್ರೋಸಾಫ್ಟ್ಗೆ. ನೋಕಿಯಾ ಫೋನ್ ಡಿವಿಷನ್ ಸೇಲ್ ಆಗಿತ್ತು ಒಂದು. ಓನ್ ಡಿವಿಷನ್. ಹಾಂ, ಆಮೇಲೆ ಸೆಕೆಂಡ್ಲಿ 2017-18 ಏನಾಯಿತು, ನೋಕಿಯಾ ಬ್ರ್ಯಾಂಡಿಂಗ್ ಮೈಕ್ರೋಸಾಫ್ಟ್ ಅವ್ರು ಬಿಟ್ಬಿಟ್ರು, ತೆಗೆದುಬಿಟ್ರು. ನೋಕಿಯಾ ಬ್ರ್ಯಾಂಡಿಂಗ್ ತೆಗೆದು ವಿಂಡೋಸ್ ಫೋನ್, ವಿಂಡೋಸ್ ಲೂಮಿಯಾ ಅಂತ 16ನಲ್ಲೇ ರೀಬ್ರ್ಯಾಂಡಿಂಗ್ ಆಗೋಯ್ತು. ಸೊ ಆ ಟೈಮಲ್ಲಿ 14-15 ಆಯ್ತು. ಮೈಕ್ರೋಸಾಫ್ಟ್ ಲೂಮಿಯಾ ಅಂತ ಬರ್ತಿತ್ತು ಫೋನ್ಸ್. ಕರೆಕ್ಟ್. ಸೊ ಆ ಬ್ರ್ಯಾಂಡಿಂಗ್ ಹೋದ್ಮೇಲೆ ಏನಾಯಿತು, ಹಳೆ ಡಿಸೈನರ್ಸ್ ಯಾರಿದ್ರು ನೋಕಿಯಾದಲ್ಲಿ, ಕೆಲವು ಜನ ಹಳೆ ಡಿಸೈನರ್ಸು ಅಂದ್ರೇನು ಡಿಸೈನ್ ಮಾಡೋ ಜನ ಎಲ್ಲ ಸೇರಿ HMD ಅಂತ ಒಂದು ಕಂಪ್ನಿ ಫಾರ್ಮ್ ಮಾಡಿದ್ರು. ಗೊತ್ತಿರ್ಬೋದು, ಈಗ HMD ಅಂತ ಫೋನ್ ಬರ್ತಾವೆ ಇನ್ನೂ. ಅದು ಮೊನ್ನೆ ತನಕ ನೋಕಿಯಾ ಬ್ರ್ಯಾಂಡಲ್ಲಿ ಅವರೇ ರಿಲೀಸ್ ಮಾಡ್ತಿದ್ದು. ಸೊ ಅವ್ರೇನು ಮಾಡಿದ್ರು, HMD ಅಂತ ಒಂದು ಹೊಸ ಕಂಪ್ನಿ ಫಾರ್ಮ್ ಮಾಡಿ ಅದರ ಥ್ರೂ ನೋಕಿಯಾ ಬ್ರ್ಯಾಂಡೆಡ್ ಮೊಬೈಲ್ನ ಲಾಂಚ್ ಮಾಡಿದರು. ಈಗ ನೀವು ನೋಡಿದರೆ ಲಾಸ್ಟ್ 5-6 ವರ್ಷದಲ್ಲಿ ಒಂದು ಸ್ವಲ್ಪ ನೋಕಿಯಾ ಬ್ರ್ಯಾಂಡೆಡ್ ಆ್ಯಂಡ್ರಾಯ್ಡ್ ಫೋನ್ಸು ಸಿಗ್ತಿದ್ದು. ಓವರ್ ಪ್ರೈಸ್ಡೇ, ಸ್ವಲ್ಪ ಸ್ಪೆಕ್ಸ್ ಚೆನ್ನಾಗಿರ್ತಿರ್ಲಿಲ್ಲ, ಬಿಲ್ಡ್ ಕ್ವಾಲಿಟಿನೂ ಓಕೆ ಇರ್ತಿತ್ತು. ಯಾರು ಮಾಡಿದ್ದು ಅದು ನಿಜವಾಗ್ಲೂ ನೋಕಿಯಾ ಕಂಪ್ನಿಯಿಂದ ಬರ್ತಿರ್ಲಿಲ್ಲ. ನೋಕಿಯಾ ಅನ್ನೋ ಒಂದು ಬ್ರ್ಯಾಂಡನ್ನು ಲೈಸೆನ್ಸ್ ಮಾಡ್ಕೊಂಡ್ರು ಅವರು, HMD ಅವರು. ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿದರು ಒಂದು 4-5 ವರ್ಷ. ಅಷ್ಟು ಚೆನ್ನಾಗಿ ಆಗಲಿಲ್ಲ. ತುಂಬ ಜನ, ಸ್ವಲ್ಪ ಜನ ಏನು ನೋಕಿಯಾ ಅಂತ ತೊಗೊಂಡ್ರು, ಅದ್ರ ಕ್ವಾಲಿಟಿ ಚೆನ್ನಾಗಿಲ್ಲ, ಅಪ್ ಟು ಮಾರ್ಕ್ ಇಲ್ಲ, ಏನೂ ಇರಲಿಲ್ಲ. ಸೊ ಕೊನೆಗೆ ಆ ಬ್ರ್ಯಾಂಡಿಂಗು ಈ ವರ್ಷಕ್ಕೆ ನಿಲ್ಲಿಸ್ಬಿಟ್ರು. ನೋಕಿಯಾ ಫೋನ್ ಎಕ್ಸಿಸ್ಟೆನ್ಸಿಂದ ಮುಗಿದೋಯ್ತು. ಈಗ ನೋಕಿಯಾನು HMD ಅವರು HMD ಅಂತ ತಮ್ಮ ಬ್ರ್ಯಾಂಡಲ್ಲೇ ಮಾಡ್ತಿದ್ದಾರೆ. ಈಗ ನೀವು ಅಮೆಝಾನೆಲ್ಲ ಹೊಡೆದ್ರೆ ಇದೇ ವೀಕಲ್ಲೇನೋ ಒಂದು 2 ವಾರದ ಹಿಂದೆ ರಿಪೇರಬಿಲಿಟಿ ಮೇಲೆ ಈಗೇನಾಗಿದೆ, ಯುರೋಪಲ್ಲೆಲ್ಲ ಗೊತ್ತಾಗಿದೆ ತಾನೇ, ರಿಪೇರಬಿಲಿಟಿ ಮೇಲೆ ತುಂಬ ಇದು ಕೊಡ್ತಿದ್ದಾರೆ. ಅಂದರೆ ಸ್ಕ್ರೀನ್ ರಿಪ್ಲೇಸ್ಮೆಂಟು, ಬ್ಯಾಟ್ರಿ ರಿಪ್ಲೇಸ್ಮೆಂಟ್ಗೆ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ. ಸೊ Gen 1, Gen 2, Gen 3 ಅಂತೇನೋ ಹೆಸರು ಕೊಟ್ಟಿದ್ದಾರೆ ಅದಕ್ಕೆ. ಸೊ ಅಷ್ಟು ಸಪೋರ್ಟ್ ಮಾಡ್ತೀನಿ ಅಂದರೆ ಬೇಸಿಕಲಿ ಅವ್ರಿಗೆ ಒಂದು ಸ್ವಲ್ಪ ಬೆನಿಫಿಟ್ಸ್ ಕೊಡ್ತಾರೆ. ಮಾಡಲಿಲ್ಲ ಅಂದರೆ ರಿಲೀಸ್ ಮಾಡೋಕ್ಕೆ ಬಿಡಲ್ಲ. ಸೊ ಅದೆಲ್ಲ ಪ್ರಾಬ್ಲಮ್ ಆಗಿದೆ. ಸೊ ಆ ಬೇಸಸ್ ಮೇಲೆ ಅಲ್ಲಿ ಲಾಂಚರ್ ಮಾಡ್ತಿರೋ ಮೊಬೈಲ್ನ ಇಲ್ಲಿ ಲಾಂಚ್ ಮಾಡಿದ್ದಾರೆ. ಸ್ಪೆಕ್ಸ್ ತುಂಬ ಕೆಟ್ಟದಾಗಿದ್ದಾವೆ. 15-16 ಸಾವಿರ ರೇಂಜ್ಗೆ ದೇ ಆರ್ ಸೆಲ್ಲಿಂಗ್ HD ಪ್ಲಸ್ ಸ್ಕ್ರೀನ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಅದು ಏನು ಉಳಿಯಲ್ಲ, HMD ಬ್ರ್ಯಾಂಡು ಉಳಿಯಲ್ಲ. ಲಾಸ್ಟ್ ಇತ್ತು ನೋಕಿಯಾದ ಕಂಟಿನ್ಯೂಯೇಷನ್ ಅಂತ ಏನು ಅಂದ್ಕೊಂಡಿದ್ವಿ, ಅದು ಉಳಿಯಲ್ಲ ಅನ್ನಿಸ್ತಾ ಇದೆ ಇಂಡಿಯಾದಲ್ಲಿ. ಅಟ್ಲೀಸ್ಟ್ ಯುರೋಪಲ್ಲಿ ಏನೋ ಉಳ್ಕೋಬೋದೇನೋ, ಇಂಡಿಯಾದಲ್ಲಿ ಅದು ಉಳಿಯಲ್ಲ. ಸೊ ಮೊಬೈಲ್ ಆದ್ರೂ ಏನು ಒಂದ್ ಟೈಮ್ ಅಲ್ಲಿ $8 ಬಿಲಿಯನ್ ಅಷ್ಟು ರೆವೆನ್ಯೂ ಇತ್ತು ಅದ್ರ ವ್ಯಾಲ್ಯೂಯೇಷನ್. ಅಲ್ಲಿಂದ $76 ಬಿಲಿಯನ್ ಹೋಯ್ತು. ಅಲ್ಲಿಂದ ತಿರ್ಗಾ ಡೌನ್ ಫಾಲ್ ಆಗಿ ರಿಟರ್ನ್ ಮೈನಸ್ ಅಲ್ಲಿ ಬಂತು. ಕೊನೆಗೆ ಈಗ 5G ಟೆಕ್ನಾಲಜಿಯಿಂದ ಅವ್ರು ಸರ್ವೈವ್ ಆಗಿ ಆಲ್ಮೋಸ್ಟ್ ಇವಾಗ $25 ಬಿಲಿಯನ್ ಅಷ್ಟು ಮತ್ತೆ ರೆವೆನ್ಯೂನ ಮಾಡ್ಕೊಂಡಿದ್ದಾರೆ. ಸೊ ಅದ್ರಲ್ಲಿ ಸರ್ವೈವ್ ಆಗ್ತಿದ್ದಾರೆ ಅಷ್ಟೇ. ಸೊ ಈಗ 5Gಯಲ್ಲಿ 5G ಟೆಕ್ನಾಲಜಿ ಚಿಪ್ಸ್ ಅಲ್ಲಿ ಅವರೇ ನಂಬರ್ 1 ಇರೋದು ಈಗ ಸದ್ಯಕ್ಕೆ. ಹುವೈ ಮತ್ತೆ ಇನ್ನೊಂದು ಯಾವ್ದೋ ಕಂಪ್ನಿ, ಸೋನಿನೋ ಇನ್ನೊಂದು ಯಾವ್ದೋ ಕಂಪ್ನಿ, ಎರಿಕ್ಸನ್ ಕಂಪ್ನಿ ಮಾಡ್ತಾ ಇತ್ತು. ಇವಾಗ ಈಗ 30% ಆಫ್ ದ ಮಾರ್ಕೆಟ್ ನೋಕಿಯಾ ಕೈಲಿ. ಆದ್ರೂ ಏನು ಒಂದ್ ಎರ ಇತ್ತು. ಈಗ್ಲೂ ಇದೆ ನನ್ನ ಹತ್ರ ಲೂಮಿಯಾ 820 ಅಂತ. ಈಗಲೂ ನಮ್ಮ ಮನೇಲಿ ಒಬ್ಬ ಇದಾನೆ ಚಿಕ್ಕ ಮಗ, ಅವ್ನಿಗೆ ಆಟ ಆಡಕ್ ಕೊಡ್ತೀನಿ, ತಗೋತಾನೆ, ಗೋಡೆಗೆ ಎಸಿತಾನೆ, ಫೋಟೋ ತೆಗಿತಾನೆ, ಅದರಲ್ಲಿ ಎಲ್ಲಾ ವರ್ಕ್ ಆಗುತ್ತೆ. ನಾನು ಹಾಸ್ಟೆಲ್ ಅಲ್ಲಿ ಇರ್ಬೇಕಾದ್ರೆ ಅದನ್ನ ನಾನು ಫಸ್ಟ್ ಫ್ಲೋರ್ ಇಂದ ಬಿದ್ದಿತ್ತದು. ನನ್ನ ಜಾಬಲ್ಲಿ ನೈಟ್ ಪ್ಯಾಂಟ್ ಅಲ್ಲಿ ಇಟ್ಕೊಂಡಿದ್ದೆ, ಆಟ ಆಡ್ತೀವಿ, ಓಡ್ಬೇಕಾದ್ರೆ ಫಸ್ಟ್ ಫ್ಲೋರ್ ಮೇಲಿಂದ ಬಿದ್ದಿದ್ ಫೋನ್ ಅದು. ಬಿದ್ರೆ ಹೇಳ್ತೀನಿ, ಆ ಎಡ್ಜ್ ಅಲ್ಲಿ ಏನ್ ಹಿಂಗ್ ಬಿದ್ದಿತ್ತು, ಆ ಎಡ್ಜ್ ಪ್ಯಾನಲ್ ಮಾತ್ರ ಅಷ್ಟು ರೌಂಡ್ ಸ್ವಲ್ಪ ಕಟ್ ಆಗಿದೆ ಅಷ್ಟೇನೆ. ಅದು ಬಿಟ್ರೆ ಫೋನ್ ಸ್ಕ್ರೀನ್ ಇನ್ನ ಹಂಗೆ ಇದೆ, ಸ್ಕ್ರೀನ್ ಕೂಡ ಹೊಡೆದಿಲ್ಲ ಅದ್ರದ್ದು, ಅಷ್ಟ್ ಮೇಲಿಂದ ಬಿದ್ರು. ಈಗ ಹುಡುಗ ಆಟ ಆಡಿದ್ರು ಹೊಡೆದಿಲ್ಲ ಅದು. ಇನ್ನ ಫೋಟೋ ತೆಗಿಬಹುದು, ಏನೆಲ್ಲ ಮಾಡಬಹುದು ಅದರಲ್ಲಿ. ಬಟ್ ಏನು ಅಂದ್ರೆ ನಾನು ಅದರಲ್ಲಿ ಸಿಮ್ ಸ್ಲಾಟ್ ಅಲ್ಲಿ, ಅದು ಸಿಮ್ ಹಿಂಗೆ ಒಳಗಡೆ ಹಿಂಗೆ ಅದು ನಾವೇ ಹಿಂಗ್ ಹಾಕ್ಬೇಕು, ಪುಷ್ ಮಾಡಿದ ತಕ್ಷಣ ಇದು ಆಚೆ ಹಿಂಗ್ ಸ್ಪ್ರಿಂಗ್ ತರ ಆಚೆ ಬರ್ತಾ ಇತ್ತು. ನಾನು ಅದು ಸಿಮ್ ಒಳಗಡೆ ಹಾಕಿದಾಗ ಅದು ಸಿಮ್ ಅಲ್ಲೇ ಲಾಕ್ ಆಗ್ಬಿಡ್ತು. ತೆಗಿಬೇಕು ಅಂತ ನಾನು ಏನೋ ಹಾಕ್ಬಿಟ್ಟು ಹಿಂಗೆ ಎಡದೆ ಸ್ಪ್ರಿಂಗ್ ಎಲ್ಲ ಕಿತ್ಕೊಂಡ್ ಬಂದ್ಬಿಡ್ತು ಅದ್ರ ಒಳಗಡೆಯಿಂದ. ಸೊ ಸಿಮ್ ಹಾಕಕ್ ಆಗಲ್ಲ, ಬಟ್ ಸಾಂಗ್ಸ್ ಕೇಳ್ಬೋದು, ಫೋಟೋ ತೆಗಿಬಹುದು, ಯೂಸ್ ಮಾಡಬಹುದು ಇಂಟರ್ನೆಟ್ ಎಲ್ಲ ವೈಫೈ ಇಂದ. ನನ್ನ ಹತ್ರನೂ ಒಂದೈತೆ 730. ಇದೆಲ್ಲ ಪೂರ್ತಿ ಒಡೆದೋಗಿದ್ರು ಇನ್ನೂ ವರ್ಕ್ ಆಗ್ತೈತಿ. ಇದು ಚಾರ್ಜ್ ಆಗ್ತಾ ಇಲ್ಲ, ರಾತ್ರಿಯಿಂದ ಹಾಕಿದೀನಿ. ತುಂಬಾ ದಿವಸದಿಂದ ಇಟ್ಬಿಟ್ಟಿರ್ತೀವಿ, ಬೂಸ್ಟ್ ಎಲ್ಲ ಹೋಗಿರುತ್ತೆ ಬ್ಯಾಟ್ರಿದು. ಈಗಿನ ಕಾಲದ ಮೊಬೈಲ್ ಒಂಚೂರು ಕ್ರ್ಯಾಕ್ ಬಿಟ್ರೆ ಡಿಸ್ಪ್ಲೇ ವರ್ಕ್ ಆಗಲ್ಲ, ಟಚ್ ವರ್ಕ್ ಆಗಲ್ಲ. ನಂದು ಎಷ್ಟಾಗೈತೆ ನೋಡಿಲಿ.
ಇನ್ನೂ ವರ್ಕ್ ಆಗ್ತೈತಿ ಇದು. ಇನ್ನೂ ಆನ್ ಆಗುತ್ತೆ, ಇನ್ನೂ ಟಚ್ ವರ್ಕ್ ಆಗುತ್ತೆ. ಅಂತ ನಮ್ಮ ಒಂದು ನಮ್ಮ ಹತ್ರ ಪುರಾತನ ವಸ್ತು ಇದೆ ಕರೆಂಟ್ಲಿ, ನೋಕಿಯಾ 1110. ಸೊ ಇನ್ನೊಂದು 2026ಗೆ ಅದಕ್ಕೆ ಕರೆಕ್ಟಾಗಿ 20 ವರ್ಷ ಆಗುತ್ತೆ, ಇನ್ನೂ ಜೀವಂತ ಇದೆ. ನಾನು ಲಾಸ್ಟ್ ಟೈಮ್ ಅದಕ್ಕೆ ಒಂದು 5-6 ವರ್ಷದಿಂದ ಪ್ಯಾನಲ್ ತಗೊಂಬಂದು ಹಾಕಿದೆ ಲಾಸ್ಟ್ ಟೈಮ್. ಸೊ ಎಲ್ರಿಗೂ ಒಂದು ನೆನಪಿದೆ, ನೋಕಿಯಾದ ಆ ಟೈಮಲ್ಲಿ ಏನಿತ್ತು, ಮುರಿದ್ರು ಹರಿದ್ರು ಇಲ್ಲ ನಿಮ್ಗೆ ಎಷ್ಟೇ ಪೀಸ್ ಆಯಿತು ನೋಕಿ ಪ್ಯಾನಲ್ ಸಿಕ್ತಿತ್ತು, ಹಿಂದ್ಗಡೆ ಮುಂದ್ಗಡೆ ಪ್ಯಾನಲ್ಲು ಹಾಕು ಮುಗೀತು. ಹ್ಮ್. ಸೊ 10 ಚೀಪ್ ವರ್ಷ, ರೇಟ್ ಅದನ್ನು. ಹಾಂ ಚಿಪ್, 100 ರೂಪಾಯಿನೋ 120 ರೂಪಾಯಿನೋ ಅಷ್ಟೇ. ಸೊ ನನಗೆ ಆ ಮೊಬೈಲ್ ಮೇಲೆ ಪ್ರೀತಿ ಇದೆ, ಯಾಕಂದರೆ ನಂದು ಸೆಕೆಂಡ್ ಮೊಬೈಲ್ ಅದು. ಫಸ್ಟ್ ಮೊಬೈಲು ಬಸ್ಸಲ್ಲಿ ಹೋಗ್ತಿರೋವಾಗ ಎಗರ್ಸ್ಕೊಂಡು ಹೋಗಿದ್ದೆ ಯಾರೋ ಬಗ್ಗೆ. ಸೊ ಉಗಿಸ್ಕೊಂಡು ಕಲರ್ ಇತ್ತು, ನೋಕಿಯಾ 1600 ಕಲರ್ ಇತ್ತು, ಅದನ್ನು ಉಗಿಸ್ಕೊಂಡು ಕಳ್ಕೊಂಡು ಉಗಿಸ್ಕೊಂಡಿದ್ದಾಯಿತು. ಇದು ನೆಕ್ಸ್ಟ್ ನೋಕಿಯಾ 1110 ಅಂತ ತಗೊಂಡಿದ್ದು ಉಗಿಸ್ಕೊಂಡು. ಸೊ ಅದನ್ನು ಜೀವದ ಥರ ಇಟ್ಕೊಂಡಿದ್ವಿ ಆ ಟೈಮಲ್ಲಿ. ನಾನು ಕಾಲೇಜ್ ಮುಗಿದು ಎಲ್ಲ ಮುಗಿಯೋ ತನಕನೂ ಇತ್ತು. ಆಮೇಲೆ ನಮ್ಮ ಅಮ್ಮನೂ ಕೊಟ್ಟಿದ್ದೆ, ನಮ್ಮಮ್ಮ ಯೂಸ್ ಮಾಡಿದರು. ಅವ್ರಿಗೂ ಒಂದು ಸ್ಮಾರ್ಟ್ಫೋನ್ ತಂದಮೇಲೆ ಅದನ್ನು ಮನೇಲಿ ಅದನ್ನು ಇಟ್ಬಿಟ್ಟೆ ನಾನು ಸುಮ್ಮನೆ ಹಾಗೆ. ಸೊ ಇನ್ನೂ ಇದೆ, ಇನ್ನೂ ವರ್ಕಿಂಗ್ ಇದೆ. 2G ಇದೆ, ಅದರಲ್ಲಿ ಏನೂ ಮಾಡೋಕ್ಕಾಗಲ್ಲ ಜಾಸ್ತಿ ಈಗ, ಆದರೆ ಇನ್ನೂ ವರ್ಕಿಂಗ್ ಇದೆ. ಮ್ಯೂಸಿಯಂ ಸೇರ್ಕೊಂಡ್ಬಿಟ್ಟಿದೆ ಈಗ. ಮ್ಯೂಸಿಯಮಿಗೆ ಡೊನೇಟ್ ಮಾಡೋಣ ಮುಂದೆ, ಇನ್ನೊಂದು 10 ವರ್ಷ ಆಯಿತು ಅಂದರೆ. ಅಫ್ಕೋರ್ಸ್. ಈಗಲೂ ನನ್ಗೆ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರ್ತೀನಲ್ವಾ, ಈ ಹಳೆ ಫೋನ್ಗಳದೆಲ್ಲ ಬರ್ತಿರುತ್ತೆ. ಯಾರೋ ಒಂದು ಚಾನೆಲ್ ಇದೆ ಅನ್ಸುತ್ತೆ, ಅವ್ನ್ ಹಳೆ ಫೋನ್ಗಳನ್ನೆಲ್ಲ ಯಾರ ಹತ್ರ ಇರುತ್ತೆ ಅವ್ರಿಂದ ತರಿಸ್ಕೊಂಡು ಅದನ್ನೆಲ್ಲ ತೋರಿಸ್ತಾನೆ, ಹೆಂಗಿತ್ತು ಫೋನ್ ಅಂತ. ನೋಡ್ತಿದ್ರೆ ಏನೋ ಒಂಥರ ಸಖತ್ ಫೀಲಿಂಗ್ ಬರುತ್ತೆ. ಅಂತದಕ್ಕೋಸ್ಕರ ಇಂಥವೆಲ್ಲ ಇಟ್ಕೋಬೇಕು ಅನ್ಸುತ್ತೆ. ಒಂದ್ ಟೈಮಲ್ಲಿ ಹೆಂಗಿತ್ತು ಫೋನ್ ಅನ್ನೋದು, ಈಗ ಹಿಂಗಿದೆ. ಆ ಡಿಫರೆನ್ಸ್ ಫೀಲಿಂಗ್ ಇದೆಯಲ್ಲ, ಅದು ಸ್ಪೆಷಲಿ ನಮ್ಮಂತವ್ರಿಗೆ ಏನಂದ್ರೆ 90s ಇಂದ ನಾವ್ ಏನ್ ನೋಡಿದೀವಲ್ವಾ, ಅದು ತುಂಬಾ ನಮ್ಗೆ ಫೀಲ್ ಕೊಡುತ್ತೆ. ಇಲ್ಲ, ಈಗೇನು ಸ್ಮಾರ್ಟ್ ಫೋನ್ ಜಮಾನದ ಹುಡುಗರಿಗೆ ಗೊತ್ತಿಲ್ಲ. ನೋಕಿಯಾ 5 ಮೆಗಾ ಪಿಕ್ಸೆಲ್ ಕ್ಯಾಮೆರಾದಲ್ಲಿ ಫೋಟೋ ತೆಗೆದು ಎಲ್ಲರೂ ಏ ಅಂತ ಒಬ್ಬನ ಹತ್ರನೇ ಇರ್ತಿತ್ತು, ಆಯ್ತಾ. ಈಗೇನು ಬಿಡು, 20 ಫೋನು 20 ಜನನೂ ಇರ್ತದೆ, ನಾವು ಸೆಲ್ಫಿ ಅದು ಇದು ಅಂತೀರ. ಅವಾಗ 5 ಮೆಗಾ ಪಿಕ್ಸೆಲ್ಲು ಹಿಂದ್ಗಡೆ ಒಂದೇ ಒಬ್ಬನ ಹತ್ರನೇ. ಅವನು ಈ ಫೋಟೋ ತೆಗಿಯಕ್ಕೆ ಹಿಂಗೆ ಹಿಂಗೆ ಮಾಡಿ ಅವನು ತೆಗಿತಿದ್ದ. ಸೊ ಅದು ನೆಟ್ಟಿಗೆ ಬಂದಿದೆಯಲ್ಲ, ಎಲ್ಲರೂ ತೆಗೆದು. ಅವಾಗ ಈಗಿನ ಥರ ಅವಾಗ ನೋಡ್ತಾನೂ ಇರಲಿಲ್ಲ, ಸ್ಕ್ರೀನು ತೆಗೆದ್ವಿ ಮುಗೀತು ಅಷ್ಟೇ. ಆದರೆ ಫೋಟೋ ತೆಗಿಯೋಕೆ ಒಂದು ಫೋನಲ್ಲಿ ಇದೆ ಅನ್ನೋದು ಒಂದು ದೊಡ್ಡ ವಿಚಾರ ಆ ಟೈಮಲ್ಲಿ. ನಮ್ಮ ಕಾಲೇಜ್ ಇದು ನಮ್ಮ ಟ್ರಿಪ್ಪಿಗೆ ಹೋಗಿದ್ದ ಟೈಮ್ ಇಲ್ದೆಲ್ಲ. ಸೊ ಎಲ್ಲ ನೋಕಿಯಾದ ಒಂದು ಯಾವುದೋ ಚೆನ್ನಾಗಿತ್ತು ಆ ಟೈಮಲ್ಲಿ ಫೋನು. ಫ್ರೆಂಡ್ ಹತ್ರ ಒಬ್ಬನೇನಿತ್ತು, ಅವನೇ ಎಲ್ಲ ಕಡೆ ಫೋಟೋ ತೆಗೆದು ಅವನೇ ಫೋಟೋಗ್ರಾಫರ್ ಮಾಡಿಸ್ಬಿಟ್ಟಿದ್ವಿ ಕೊನೆಗೆ. ಅಪ್ಪ ಏನ್ ಮಾಡ್ತಾರ ಅವರು, ಸ್ಕ್ರೀನು ಸ್ಮೂತ್ನೆಸ್, ಇವರು ಸ್ವಲ್ಪ ಅಹಂಕಾರ ತೋರಿಸಿದ್ರ ಅನ್ಸುತ್ತೆ. ಈಗ ಐಫೋನ್ ಅವರು ಹೆಂಗೆ iOS ಅಂತ ಮಾಡ್ಕೊಂಡ್ರು, ಇವ್ರು ಏನ್ ಅನ್ಕೊಂಡ್ರು, ನಾವು ವಿಂಡೋಸ್ ಅಂತ ನಮ್ದೇ ಮಾಡ್ಕೊಂಡ್ಬಿಟ್ರೆ ನಾವು ಆ ಪ್ಲಾಟ್ಫಾರ್ಮ್ ಅಲ್ಲಿ ರೂಲ್ ಮಾಡ್ಬೋದು ಅವ್ರ ತರನೇ ಅಂತ ಅನ್ಕೊಂಡ್ರು. ಬಟ್ ಅಷ್ಟೊತ್ತಿಗೆ ಇವರು ಮಾಡೋದನ್ನೇ ಲೇಟ್ ಆಗಿತ್ತು. ಅಷ್ಟೊತ್ತಿಗೆಲ್ಲ ಜನ ಆ ಸ್ಮೂತ್ನೆಸ್ಗೆ ಅದಕ್ಕೆ ಅಡಿಕ್ಟ್ ಆಗೋಗ್ಬಿಟ್ಟಿದ್ರು. ಇವ್ರದ್ದು ಟಚ್ ಸ್ಕ್ರೀನ್ ಗಳು ಇದ್ವಲ್ಲ, ಹಿಂಗೆ ತಿವ್ದು ಹಿಂಗೆ ಕೆಪಾಸಿಟಿವ್ ಟಚ್ ಸ್ಕ್ರೀನ್ ಗಳು ಇವ್ರದ್ದು, ತಿವ್ದು ಹಿಂಗೆ ಎಳಿಬೇಕು ಅದ್ರ ಮೇಲೆ ಭಾರ ಹಾಕಿ ಹಂಗಿರ್ತಿದ್ವು. ಅದೇ ಐಫೋನ್ ಎಲ್ಲ ಜಸ್ಟ್ ಹಿಂಗ್ ಸ್ಮೂತ್ ಟಚ್ ಇತ್ತು, ಅವ್ರದ್ದು ರೆಸಿಸ್ಟಿವ್ ಟಚ್ ಇತ್ತು. ಸೊ ಅಲ್ಲಿಂದ ಮುಗಿದ್ ಕತೆ ನೋಕಿಯಾದು. ಜನ ಅಷ್ಟೊತ್ತಿಗಾಗ್ಲೇ ಅಡಿಕ್ಷನ್ ಮುಗ್ದೋಗಿತ್ತಿದ್ರದು. ಏನಿಲ್ಲ, ಅವರು ಏನಾಯಿತು, ಮೈಕ್ರೋಸಾಫ್ಟು ಲೇಟ್ ಆದರು. ಫಸ್ಟ್ ಆಫ್ ಆಲ್ ವಿಂಡೋಸ್ ಫೋನು ಅವ್ರು 2008ಇಂದನೇ ಎಫರ್ಟ್ ಸ್ಟಾರ್ಟ್ ಮಾಡಿದರೆ ಇಂಪ್ರೂವ್ ಆಗ್ತಿತ್ತು ಏನು. ಸೊ ಅವ್ರು ಲೇಟ್ ಆದರು. ಅವ್ರು ಲೇಟ್ ಆಗಿದ್ದೀವಿ ಅಂತ ನೋಕಿಯಾಯಿಂದ ಬೆನ್ನತ್ತಿ ನೋಕಿಯಾನ ಎತ್ತಾಕೊಂಡ್ರು ಬ್ರ್ಯಾಂಡ್ನ, ಆಯಿತಾ. ಅಕ್ವೈರ್ ಮಾಡಿದ್ದು ಯಾಕೆ ರೀಸನ್ನು, ಯಾಕಂದ್ರೆ ವಿಂಡೋಸ್ ಫೋನ್ ಕ್ಲಿಕ್ ಆಗ್ತಿರಲಿಲ್ಲ. ಯಾಕಂದರೆ ಆಂಡ್ರಾಯ್ಡ್ iOS ಎಸ್ಟಾಬ್ಲಿಷ್ ಆಗಿಬಿಟ್ಟಿತ್ತು ಆಲ್ರೆಡಿ. iOS ತೊಗೋತೀಯಾ ಇಲ್ಲ ಆಂಡ್ರಾಯ್ಡ್ ತೊಗೋತೀಯಾ, ಮೂರನೇದಕ್ಕೆ ಜಾಗ ಇಲ್ಲ ಅನ್ನೋಂಗೆ ಆಗಿತ್ತು. ಯಾಕಂದ್ರೆ ತುಂಬ ಬಂತು, ಮೊಜಿಲಾದ್ ಬಂತು, ಮೊಜಿಲಾದು ಬಂದಿತ್ತು ನೆನಪಿದೆ. ಈಗ ಸದ್ಯಕ್ಕೆ ಎಲ್ಲರೂ ಜಿಯೋ OS ಅಲ್ಲಿ ಯೂಸ್ ಮಾಡ್ತಿರ್ತಾನೆ. ಜಿಯೋ ಫೋನಲ್ಲಿ ಚಿಕ್ಕದು OS ಒಂದು ಬರ್ತಲ್ಲ, ಜಿಯೋ ಪ್ರೈಮಲ್ಲೆಲ್ಲ, ಅದರಲ್ಲಿ ಬರ್ತಿರೋದು ಮೊಜಿಲಾದೇ OS. ಅವ್ರು ಕೊನೆಗೆ ಸೋತು ಓಪನ್ ಸೋರ್ಸ್ ಮಾಡಿ ಬಿಟ್ಟೋದ್ರು. ಅದನ್ನೇ ಇವ್ರು ಬಾಕಿದವ್ರು ಜನ ಯೂಸ್ ಮಾಡ್ತಿದ್ದಾರೆ ಇನ್ನೂ ಆದರೂ ನಿಮ್ಮ ಫೀಚರ್ ಫೋನ್ಸಲ್ಲಿ. ಸೊ ಹಂಗೆ ಆ ಟೈಮಲ್ಲಿ ಬೆಜ್ಜನ್ OSನ ಟ್ರೈ ಮಾಡಿಬಿಟ್ರು, ಆಯಿತಾ. ಆಗಲಿಲ್ಲ ವರ್ಕು. ಸೊ ನೋಕಿಯಾ ಆ ಟೈಮಲ್ಲಿ ಜಾಣತನ ಮಾಡಿ ಆ್ಯಂಡ್ರಾಯ್ಡಿಗೆ ಸ್ವಿಚ್ ಆಗಿಬಿಟ್ಟಿತ್ತಂದರೆ ಸ್ಯಾಮ್ಸಂಗ್ ಇರೋ ಜಾಗದಲ್ಲಿ ನೋಕಿಯಾ ಇರ್ತಿತ್ತು. ಈಗ ಸ್ಯಾಮ್ಸಂಗಿಗೆ ಯಾವ ಲೆವೆಲ್ಗಿದೆ, ಮುಂಚೆ ಇರಲಿಲ್ಲ. ಸ್ಯಾಮ್ಸಂಗ್ ಫೋನ್ ಇದೆಯಲ್ಲ, 2010ಗಿಂತ ಮುಂಚೆ ಯಾರ ತಲೆಯಲ್ಲೂ ಸ್ಯಾಮ್ಸಂಗ್ ಅಂದರೆ ಹೈ ಎಂಡ್ ಬ್ರ್ಯಾಂಡ್ ಅಂತ ಇರಲೇ ಇಲ್ಲ. 2015 ತನಕನೂ ಸ್ವಲ್ಪ ಹಂಗೆ ಇತ್ತು. ಸ್ಯಾಮ್ಸಂಗ್ ಟಚ್ ಸ್ಕ್ರೀನ್ ಮೊಬೈಲ್ ತಗೋತೆ ಅಂದ್ರೆ ಅದು ಹ್ಯಾಂಗ್ ಆಗುತ್ತೆ, ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಇಲ್ಲ, ಫುಲ್ ಸ್ಟ್ರಕ್ ಆಗುತ್ತೆ, 1 ವರ್ಷ ಚೆನ್ನಾಗಿರುತ್ತೆ ಅಷ್ಟೇ, ಅದಾದ್ಮೇಲೆ ಹಾಳಾಗ್ಬಿಡುತ್ತೆ, ಸ್ಲೋ ಇಲ್ಲ, ಆಗ್ಬಿಡುತ್ತೆ ಅಂತಾನೆ ಇದ್ದಿದ್ದು. ಸ್ಯಾಮ್ಸಂಗ್ ಕಾರ್ಬಿ ಅಂತ ಬಂದಿತ್ತು.
ಆ ಟೈಮಿಗೆ ನಮ್ ಫ್ರೆಂಡ್ ಒಬ್ಬ ತಗೊಂಡಿದ್ದ. ಏನ್ ಮೇಡ ನಾನು ಯೂಸ್ ಮಾಡ್ತಾನೆ, ಅದ್ರಲ್ಲಿ ಒಳಗಡೆ ಪ್ಲೇ ಸ್ಟೋರ್ ಆಪ್ ಇರುತ್ತಲ್ಲ, ಅದೇ ಎಗ್ರೋಗ್ಬಿಟ್ಟೈತೆ. ಈ ಪ್ಲೇ ಸ್ಟೋರ್ ಎಲ್ಲಿಂದ ಡೌನ್ಲೋಡ್ ಮಾಡ್ಬೇಕು ಅವನು? ಬೇರೆ ಆಪ್ ಡೌನ್ಲೋಡ್ ಮಾಡ್ಬೇಕು, ಅದಕ್ಕೆ ಪ್ಲೇ ಸ್ಟೋರ್ಗೆ ಹೋಗ್ಬೇಕು. ಅವನ ಪ್ಲೇ ಸ್ಟೋರ್ ಎಗ್ರೋಗ್ಬಿಟ್ಟಿತ್ತು. ಅಲ್ಲ ಭಾರಿ ವಿಚಿತ್ರ ಇತ್ತು ಆಗಿನ ಟೈಮ್ಗೆ. ಸ್ಯಾಮ್ಸಂಗ್ ಪರಿಸ್ಥಿತಿನೇ ಡಿಫ್ರೆಂಟ್ ಆಗಿತ್ತು. ಸೊ ಆಮೇಲೆ ಸಿಚುವೇಶನ್ ಅದಕ್ಕೆ ಹೇಳಿದ್ದು, ನೋಕಿಯಾ ಒಂದು ತಪ್ಪು ಡಿಸಿಷನ್ನಿಂದ ಏನಾಯಿತು, ಈಗ ಸದ್ಯಕ್ಕೆ ಬ್ರ್ಯಾಂಡು ಇರ್ತಿತ್ತು, ಸ್ಯಾಮ್ಸಂಗ್ ಇರೋ ಜಾಗದಲ್ಲೂ ಇರ್ಬೋದಿತ್ತೇನೋ, ಅದನ್ನು ಸ್ಯಾಮ್ಸಂಗ್ HTCಗೆ ಬಿಟ್ಟು ಕೊಟ್ಬಿಡ್ತದೆ ಆ ಟೈಮಲ್ಲಿ. ಹ್ಮ್ ಸೊ ಅದಕ್ಕೆ ದೊಡ್ಡವರು ಹೇಳಿದ್ರು, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಅಂತ. ಇವರು ಲೇಟ್ ಆಗಿ ಕುಣಿಯಕ್ ಹೋದ್ರು, ಲೇಟ್ ಆಗಿ ನಡೆಯಕ್ ಹೋದ್ರು. ಅಷ್ಟಲ್ಲಿ ಮಾರ್ಕೆಟ್ ಇಂದ ನೆಲನೇ ಎಲ್ಲ ಹೋಗ್ಬಿಡ್ತು. ಎಲ್ಲಾನೇ ಹೋಗ್ಬಿಟ್ಟಿತ್ತು ಇವ್ರಿಗೂ.